ನನ್ನ ಬಗ್ಗೆನೇ ಮಾತಾಡ್ಕೋತಿರ್ತೀರಾ ಅಲ್ವಾ? ದಯವಿಟ್ಟು ಯಾವುದೇ ರೀತಿಯ ಅನುಮಾನನೂ ಇಟ್ಕೋಬೇಡಿ. ನಿಮ್ ಎಲ್ಲರ ಆಸ್ತಿನೂ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆದ್ರೂ ನೀವು ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆ? ಆಮೇಲೆ ನಾವು ಬೀದಿಗೆ ಬಿದ್ದು ಅಮ್ಮ ಧರ್ಮ ಅಯ್ಯ ಧರ್ಮ ಅಂತ ಭಿಕ್ಷೆ ಬೇಡೋದಕ್ಕೆ ನಮಗ್ ಬಂಗಾರದ ಪ್ಲೇಟ್ ಕೊಡ್ತೀಯಾ? ಪೃಥ್ವಿರಾಜ್ ಅವರೇ, ಏನ ಮಾತುಗಳು? ನಾನು ನಿಮ್ ಪಾರ್ಟ್ನರು. ನಿಮ್ ಪ್ರಾಪರ್ಟೀಸ್ ಎಲ್ಲ ನನ್ನ ಹತ್ರ ಭದ್ರವಾಗಿರತ್ತೆ. ತೋಳದ ಹತ್ರ ಕೋಳಿ ಭದ್ರವಾಗಿರುತ್ತೆ ಅನ್ನೋದು ಹೇಗ್ ನಂಬಕ್ ಆಗದೆ ಇರೋ ನಿಜಾನೋ, ನಿನ್ನ ಹತ್ರ ನಮ್ ಪ್ರಾಪರ್ಟೀಸ್ ಇರಲ್ಲ ಅನ್ನೋದು ಅಷ್ಟೇ ನಿಜ. ನೀವು ಅನಾವಶ್ಯಕವಾಗಿ ಭಯ ಪಡ್ತಾ ಇದ್ದೀರಾ. ಮೊದಲು ನಿಮ್ ತಲೆಯಿಂದ ಆ ನೆಗೆಟಿವ್ ಥಾಟ್ಸ್ನೆಲ್ಲ ತೆಗ್ಬಿಡಿ. ಬೇಕು ಅಂದ್ರೆ ನಿಮಗ್ ನಂಬಿಕೆ ಬರೋದಕ್ಕೋಸ್ಕರ ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನೋಡಿ, ನೀವು ನನ್ನ ಸಪೋರ್ಟರ್ಸ್. ನನ್ನಿಂದ ನಿಮ್ಗೆ ಯಾವುದೇ ರೀತಿ ಹಾನಿನೂ ಆಗಲ್ಲ. ಆದ್ರೆ ಆ ಅವನಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಹಾವಾಗಿ ಕಚ್ಬಿಡ್ತೀನಿ, ಸಿಂಹ ಆಗಿ ಪಂಜ ಬೀಸ್ತೀನಿ. ಆ ಅವನಿ ಕೂಡ ಸಹಿ ಮಾಡೋ ವಿಷಯದಲ್ಲಿ ಅತ್ತೆಗೆ ಎದುರು ಮಾತಾಡಬೇಡಿ ಅಂತ ಶ್ರೀಕರ್ಗೆ ಬ್ರೈನ್ ವಾಶ್ ಮಾಡಿದಾಳೆ. ನೀವು ಕೂಡ ನಾಳೆ ಸೈನ್ ಮಾಡೋದಕ್ಕೆ ರೆಡಿ ಆಗಿರಿ, ಸರಿನಾ? ಕೂತ್ಕೊಳ್ಳಿ ಲಾಯರ್ ಸರ್. ನೀವು ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದೀವಿ. ವೇದವತಿ ಪ್ರಸಾದ್ ರಾವ್ಗೆ ಸಂಬಂಧಿಸಿರೋ ಅವರೆಲ್ಲ ಸ್ಥಿರಾಸ್ತಿನ ಗೌತಮಿ ಶೇಖರ್ ಅವರ ಏಕೈಕ ಪುತ್ರಿ ಆಗಿರೋ ನಿಹಾರಿಕಾಗೆ ಬರಿತಿರೋ ಹಾಗೆ ಈ ಡಾಕ್ಯುಮೆಂಟ್ ಸಾರಾಂಶ. ಮೊದಲು ನೀವು ಸಹಿ ಮಾಡಬೇಕು, ಆಮೇಲೆ ನಿಮ್ಮ ವಾರಸ್ದಾರೆಲ್ಲ ಬಂದು ಸಹಿ ಮಾಡಬೇಕು. ಅಮ್ಮ, ಇವಾಗಾದ್ರೂ ನಿಮ್ಮ ಮನ್ಸನ್ನು ಬದಲಾಯಿಸ್ಕೊಳ್ಳಿ. ನಿಮ್ಮ ಹಠದಿಂದ ಇದನ್ನೆಲ್ಲ ಮಾಡ್ತಿದ್ದೀರೇ ಹೊರತು ಸ್ವಂತ ಮನುಷ್ಯರ ಮಧ್ಯನೇ ಈ ಆಸ್ತಿಗೆ ಸಂಬಂಧಿಸಿರೋ ವಿಷಯಗಳು ಇಷ್ಟು ದೂರ ಬರೋದು ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟು ದೂರ ಬಂದ ಮೇಲೆ ಮನಸ್ಸು ಬದಲಾಯಿಸ್ಕೊಳ್ಳೋದು ಇರಬಾರ್ದು. ಈ ವೇದವತಿಗೆ ಅದು ಕೆಟ್ಟ ಹೆಸರು. ಲಾಯರ್ ಸರ್, ಯೋಚನೆ ಮಾಡೋ ಅಗತ್ಯ ಇಲ್ಲ, ಪ್ರೋಸೆಸ್ ಶುರು ಮಾಡಿ. ಇದ್ರ ಮೇಲೆ ನೀವು ಸೈನ್ ಮಾಡಿ. ಇವಾಗ ದೊಡ್ಡ ಮಗ ದೊಡ್ಡ ಸೊಸೆ ಮಾಡಬೇಕು. ಮಗಳು ಅಳಿಯ ಮಾಡಬೇಕು. ಚಿಕ್ಕ ಮಗ ಚಿಕ್ಕ ಸೊಸೆ ನೀವು ಮಾಡಿ. ಕಾವ್ಯ, ಅವ್ರನ್ನ ಕರಿ. ಕೇಳಿಸ್ತು ಅಲ್ವಾ? ಬನ್ನಿ. ಏನ್ ಯೋಚನೆ ಮಾಡ್ತಿದ್ದಾನೆ? ಏನ್ ಓದ್ತಿದ್ದಾನೆ? ಬೇಗ ಸೈನ್ ಮಾಡು ಅಂತ ಹೇಳ್ರಿ. ಇರು
ಬಾವಾ. ಏನಾಯ್ತವನಿ? ಯಾಕಿರು ಅಂತ ಹೇಳ್ದೆ? ಕೇಳ್ತಿದ್ರೆ ಉತ್ತರ ಕೊಡ್ತಿಲ್ವಲ್ಲ, ಯಾಕೆ? ಬಾವಾ, ನೀನ್ ಸಹಿ ಹಾಕ್ಬೇಡ. ಏನ್ ಪ್ರಾಬ್ಲಮ್? ಯಾಕೆ ಬೇಡ ಅಂತಿದ್ಯಾ? ನನ್ ಕಾರಣಗಳು ನನ್ನ ಹತ್ರ ಇದೆ ಮಾವ. ಕೊನೆ ನಿಮಿಷದಲ್ಲಿ ಹೀಗ್ ಮಾಡೋದು ಅಂದ್ರೆ ಏನ್ ವೇದವತಿ ಅವ್ರೆ? ಅವನಿ, ಏನಾಯ್ತು ನಿನಗೆ? ರಾತ್ರಿ ಪಾಸಿಟಿವ್ ಆಗೇ ಇದ್ದೆ ಅಲ್ವಾ? ನಾನು ಆಮೇಲೆ ತುಂಬಾ ಯೋಚನೆ ಮಾಡ್ದೆ ಬಾವಾ. ಏನು ಯೋಚನೆ ಮಾಡ್ದೆ? ನೆನ್ನೆ ದುಡ್ಡನ್ನ ಬೇಡ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ದುಡ್ಡು ಇವತ್ತಲ್ಲ ಅಂದ್ರೆ ನಾಳೆನಾದ್ರೂ ಸಂಪಾದಿಸ್ಕೋಬಹುದು. ಪೂರ್ವಿಕರಿಂದ, ತಂದೆ ತಾಯಿಯಿಂದ, ಅತ್ತೆ ಮಾವನಿಂದ ಬಂದಿರೋ ಆಸ್ತಿ ಅಧಿಕಾರಗಳನ್ನ ಮತ್ತೆ ಮತ್ತೆ ಸಂಪಾದಿಸ್ಕೊಳ್ಳೋದಕ್ಕಾಗಲ್ಲ. ಯಾರಿಗೋ ನಂಬಿಕೆನ್ ಬರ್ಸೋದಕ್ಕೋಸ್ಕರ ಅದನ್ನ ಮಾರ್ಕೋಬಾರ್ದು. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ. ರಾತ್ರಿ ಯೋಚನೆ ಮಾಡಿದ್ಮೇಲೆ ಈ ವಿಷಯನ ಇವಾಗ ಹೇಳೋದು ಅಂದ್ರೇನು? ಮದ್ವೆ ಸಮಯದಲ್ಲಿ ಕೂಡ ಹೀಗೆ ಮಾಡಿದ್ರಿ. ತಾಳಿ ಕಟ್ಟೋ ಸಮಯದಲ್ಲಿ ನಿಜನ ಬಯಲ್ ಮಾಡಿದ್ರಿ. ಇದನ್ನೆಲ್ಲ ಇಬ್ರು ಬೇಕು ಅಂತಾನೆ ಮಾಡ್ತಿದ್ದೀರಾ. ಏನೋ ಇದು ಸರಿ ಅನಿಸ್ತಿದ್ಯಾ ನಿನಗೆ? ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ದೀರಾ? ಅವನಿ, ಯಾಕೆ ಹೀಗೆ ಮಾಡ್ತಿದೀಯಾ? ನಿನ್ ಮನ್ಸಲ್ಲಿ ಇಂಥ ಉದ್ದೇಶ ಶುರುವಾದ ತಕ್ಷಣ ನನಗೆ ರಾತ್ರಿನೇ ಹೇಳ್ಬೇಕಿತ್ತಲ್ವಾ? ಅವಾಗ ಹೇಳ್ದೇ ಇರೋದು ನನ್ ತಪ್ಪಾಗಿರ್ಬೋದು. ಇವಾಗ ಮಾತ್ರ ನೀವು ತಪ್ಪು ಮಾಡಬೇಡಿ. ಗುತ್ತಿಗೆ ದುಡ್ಡು ಬೇಡ ಅಂದಿದ್ದಕ್ಕೆ ಆಸ್ತಿ ಮೇಲೆ ಆಸೆ ಇಲ್ಲ ಅನ್ಕೊಂಡಿದ್ದೀರಾ ನೀವು? ಆ ಸುಜಾತ ಅವನಿನ ಈ ಮನೆಗ್ ಕಳ್ಸಿರೋದೇ ಆಸ್ತಿಗೋಸ್ಕರ. ಅದಕ್ಕೆ ಅಲ್ವಾ ಎಷ್ಟೇ ಬೈತಾ ಇದ್ರು ಮನೆಯಿಂದ ಹೊರಗಡೆನೆ ಹೋಗ್ತಿಲ್ಲ. ಲೈ, ಅವನಿ ಮಾತು ಕೇಳಿ ನೀನು ಸುಮ್ಮನೆ ಆಗ್ಬೇಕಾಗಿರೋ ಅಗತ್ಯ ಇಲ್ಲ. ನೀನು ಸೈನ್ ಮಾಡು. ನಾನು ಸಹಿ ಮಾಡ್ತೀನಿ. ದಯವಿಟ್ಟು ಅಡ್ಡ ಬರಬೇಡ ಅವನಿ. ಬಾವಾ, ನೀನ್ ಸಹಿ ಮಾಡೋದು ಹೆಂಡತಿಯಾಗಿ ನನಗಿಷ್ಟ ಇಲ್ಲ. ನನ್ ಮಾತ್ನ ಬೇಡ ಅಂದು ಸಹಿ ಮಾಡಿದ್ರೆ ನಾನ್ ಕೇಸ್ ಹಾಕ್ತೀನಿ. ಕೇಸ್ ಹಾಕ್ತೀಯಾ? ಹೌದು. ಕೈಯಲ್ಲಿ ಕೀಸ್ ಇಡ್ತೀನಿ ಅನ್ನೋಷ್ಟು ಈಸಿಯಾಗಿ ಶ್ರೀಕರ್ ಮೇಲೆ ನಮ್ಮ ಕುಟುಂಬದ ಮೇಲೆ ಕೇಸ್ ಹಾಕ್ತೀನಿ ಅಂತಿದ್ದಾಳೆ. ಎಂತ ಮಟ್ಟಕ್ಕೆ ಹಿಳ್ದಿದ್ದಾಳ ನೋಡಿ. ಬುದ್ಧಿ ಇದ್ಯಾ ಇಲ್ವಾ? ಯಾಕೆ ಹೀಗ್ ಮಾಡ್ತಿದ್ಯಾ? ಅಲ್ಲ, ನಮ್ಮ ಆಸ್ತಿಗೂ ನಿನಗೂ ಏನ್ ಸಂಬಂಧ? ನೀನೇನಾದ್ರೂ ಸಂಪಾದನೆ ಮಾಡಿದ್ಯಾ? ಇಲ್ಲಾಂದ್ರೆ ನಿಮ್ಮ ಅಪ್ಪನಿಂದ ನಾವೇನಾದ್ರೂ ಕಿತ್ಕೊಂಡಿದೀವಾ? ನಮ್ ಮುಂದೆ ಈ ಆಟಗಳನ್ನ ಆಡ್ಬೇಡ. ಮರ್ಯಾದೆ ಕೊಟ್ಟಷ್ಟು ತಲೆ ಮೇಲೆ ಹತ್ತು ಕೂರ್ತಿದ್ದಾಳೆ. ಏಯ್, ನೀನು ಅವಳು ಮತ್ತೆ ತಲೆಗೆ ಹಾಕೋಬೇಡ. ಮೊದಲು ಬಂದು ಸೈನ್ ಮಾಡು. ಆಮೇಲೆ ಏನ್ ನಡಿಬೇಕೋ ಅದು ನಡೆಯುತ್ತೆ. ಕೇಸ್ ಹಾಕ್ತಾಳೋ ಕೋರ್ಟ್ಗೆ ಹೋಗ್ತಾಳೋ ನಾನು ನೋಡ್ಕೋತೀನಿ. ಅದು ನೀವು ಅನ್ಕೊಂಡಿರೋ ಹಾಗೆ ಈಸಿ ಅಲ್ಲ ಪ್ರಸಾದ್ ಅವರೇ. ಆ ಹುಡುಗಿ ಚಿಕ್ಕ ಸೊಸೆ ಅಂದ್ರೆ ಅವಳಿಗೂ ಕೂಡ ಸಮಾನ ಹಕ್ಕಿರುತ್ತೆ. ಲೀಗಲ್ ಹೆಡ್ಸ್ ಮಗ, ಸೊಸೆ, ಮೊಮ್ಮಗ, ಮೊಮ್ಮಗಳೇ ಆಗ್ತಾರೆ. ಅವಳು ಕೇಸ್ ಫೈಲ್ ಮಾಡಿದ್ಲು ಅಂದ್ರೆ ಆಸ್ತಿ ಎಲ್ಲ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಳ್ಳುತ್ತೆ. ಕೊನೆ ಸಲ ಕೇಳ್ತಾ ಇದ್ದೀನಿ, ಶ್ರೀಕರ್ ಕೈಯಲ್ಲಿ ಸಹಿ ಮಾಡಿಸ್ತ್ಯಾ ಇಲ್ವಾ? ಮಾಡ್ಸಲ್ಲ. ಆಗೋಯ್ತು, ಎಲ್ಲ ಆಗೋಯ್ತು. ಇನ್ನು ನೀನ್ ಈ ಮನೇಲಿ ಇರ್ಬೇಕಾಗಿರೋ ಅಗತ್ಯ ಇಲ್ಲ. ನಡೀರಿ ಹಾರಿಕಾ. ನೀವ್ ಹೀಗ್ ಹೊರಟು ಹೋದ್ರೆ ನಾವು ಮಾತ್ ತಪ್ಪದವ್ರಾಗ್ತೀವಿ. ಅವನಿ, ಅಪ್ಪ ಅಮ್ಮನ ಇಷ್ಟು ಅವಮಾನ ಮಾಡೋದು ಸರಿ ಅಲ್ಲ.
ನಾನು ತುಂಬಾ ಕೇಳ್ಕೊತಾ ಇದ್ದೀನಿ, ನನ್ನ ಮಾತನ್ನ ಇಲ್ಲ ಅನ್ಬೇಡ. ನಾನು ಅಮ್ಮನವ್ರ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಿದ್ದೀನಿ. ಅದು ನೀವ್ ಮಾಡ್ಕೊಂಡಿರೋ ಅವಸರ, ಅದಕ್ ನಾನೇನ್ ಮಾಡ್ಲಿ? ಅಷ್ಟಕ್ಕೂ ನಿನ್ ಸಮಸ್ಯೆ ಏನಮ್ಮ? ನಿಹಾರಿಕಾಗೆ ಆಸ್ತಿನ ಬರ್ಕೊಟ್ರೆ ನೀವ್ ನ್ಯಾಯ ಕೊಟ್ಟಾಗತ್ತಾ? ನಾಳೆ ನಿಹಾರಿಕಾ ಈ ಮನೆ ಸೊಸೆ ಆಗ್ಲಿಲ್ಲ ಅಂದ್ರೆ ನಮ್ ಮಗ ಬಂದ್ರೆ ಆಗುತ್ತಲ್ಲ. ಒಂದ್ ವೇಳೆ ನಿಮ್ ಮಗಂಗೆ ಮದ್ವೆ ಆಗೋಗಿದ್ರೆ? ಆಗಿರೋದಿಲ್ಲ ಅಂತ ಗುರುಗಳು ಹೇಳಿದಾರಲ್ಲ. ಗುರುಗಳು ಹೇಳಿದ ಮಾರನೇ ದಿನಾನೇ ಆಗಿರ್ಬೋದೇನೋ. ಒಂದ್ ವೇಳೆ ನೀನ್ ಹೇಳ್ದಾಗೆ ನಡೆದ್ರೆ ನಾನು ಆಸ್ತಿನೆಲ್ಲ ಮತ್ತೆ ಟ್ರಾನ್ಸ್ಫರ್ ಮಾಡ್ತೀನಿ. ಅಕ್ಕಿ ಕೊಟ್ಟು ಗಂಜಿಗ್ ಭಿಕ್ಷೆ ಬೇಡೋ ಅವಶ್ಯಕತೆ ಏನಿದೆ ಹೇಳು? ಆ ಮಗ ಎಲ್ಲಿದಾನೋ ಗೊತ್ತಿಲ್ದಿರೋವಾಗ ನಮ್ ನಿಹಾರಿಕಾ ಎಷ್ಟ್ ದಿನ ಕಷ್ಟಪಡ್ಬೇಕು? ಎಲ್ರೂ ಚೆನ್ನಾಗಿರ್ಬೇಕು, ನನ್ನ ಮಗಳಿಗೆ ಮಾತ್ರ ಅನ್ಯಾಯ ಆಗ್ಬೇಕು. ಹಾಗಾದ್ರೆ ನಂಗೊಂದ್ 10 ದಿನ ಟೈಮ್ ಕೊಡಿ. ಅತ್ತೆಯವ್ರ ಮಗ ಎಲ್ಲಿದಾರೋ ಅಂತ ಆಧಾರದ ಜೊತೆಗೆ ನಾನು ಕರ್ಕೊಂಡ್ ಬರ್ತೀನಿ. ನಾ ಹೇಳಿದ ಟೈಮ್ ಕರೆಕ್ಟ್ ಆಗಿ ಅವ್ರನ್ನ ಖಂಡಿತ ಕರ್ಕೊಂಡ್ ಬರ್ತೀನಿ. ಈ ಕಾರ್ಯಕ್ರಮನ ನಿಲ್ಸೋದಕ್ಕೇನೆ ಅವನೇ ಹೀಗ್ ಮಾತಾಡ್ತಿರೋದು. ಆ ಅವಶ್ಯಕತೆ ನನಗಿಲ್ಲ. 10 ದಿನದಲ್ಲಿ ನೀನ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ? ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಏನ್ ಹೇಳು? ನೀನೇ ಹೇಳು. ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಗಂಡನ್ನ ಬಿಟ್ಕೊಡ್ತೀಯಾ? ಶ್ರೀಕರ್ ಅವ್ರನ್ನ ಬಿಟ್ಕೊಡ್ತೀಯಾ? ಪ್ರತಿ ಚಿಕ್ಕ ವಿಷಯಕ್ಕೂ ಚಾಲೆಂಜ್ ಮಾಡ್ತಾ ಇರ್ತೀಯಲ್ವಾ, ಇವಾಗ ಚಾಲೆಂಜ್ ಮಾಡು. ನಿಹಾರಿಕಾ ಕರೆಕ್ಟಾಗಿ ಕೇಳಿದಾಳೆ, ಉತ್ತರ ಕೊಡು ಅವನಿ. ಅಷ್ಟು ಗಟ್ಸಿರೋಳೆ ಆಗಿದ್ರೆ ಚಾಲೆಂಜ್ ಮಾಡು. ನೀನ್ ಚಾಲೆಂಜ್ ಮಾಡಿಲ್ಲ ಅಂದ್ರೆ ಈ ಕಾರ್ಯಕ್ರಮನ ತಡೆಯೋದಕ್ಕೆ ಹೀಗ್ ಮಾಡ್ತಿದ್ಯಾ ಅಂತ ಎಲ್ರೂ ತಿಳ್ಕೋಬೇಕಾಗತ್ತೆ. ನೀನು ನನ್ನ ಮಗನ್ನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿಹಾರಿಕಾ ಶ್ರೀಕರ್ನ ಮದ್ವೆ ಮಾಡ್ಕೊಂಡು ನನ್ನ ಮನೆ ಸೊಸೆ ಆಗ್ತಾಳೆ. ನಿನಗೆ ಧೈರ್ಯ ಇದ್ರೆ, ನಿನ್ನಲ್ಲಿ ನೀತಿ ಪ್ರಾಮಾಣಿಕತೆ ಇದ್ರೆ ಮಾಡು. ಯಾಕೆ ಧೈರ್ಯ ಬರ್ತಾ ಇಲ್ವಾ? ಏನೋ ಬಾಯಿ ಮಾತಲ್ಲಿ ಹೇಳೋದೆಲ್ಲ ಆಗೋಗುತ್ತಾ? ಚಾಲೆಂಜ್ಗೆ ನಾನ್ ರೆಡಿ. ನಾನೇನಾದ್ರೂ 10 ದಿನದಲ್ಲಿ ಅತ್ತೆ ಅವ್ರ ಮಗನ್ನ ಹುಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ನನ್ನ ಭಾವನ್ ಬಿಟ್ಕೊಡ್ತೀನಿ. ನನ್ ಗಂಡನ್ನ ನಾನ್ ಬಿಟ್ಕೊಡ್ತೀನಿ. ನಾನ್ ಮಾತ್ ತಪ್ಪಲ್ಲ. ನೀನ್ ಏನ್ ಮಾಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ರಾತ್ರಿ ಏನ್ ಹೇಳಿದ್ದೆ ನೀನು? ಹಣಕ್ಕಿಂತ ಬಂಧ ಮುಖ್ಯ ಅಂತ ಹೇಳಿ ಸಹಿ ಹಾಕೋಣ ಅಂತ ಹೇಳ್ದೆ. ಮತ್ತಿವಾಗ ಯಾಕೆ ಮನ್ಸು ಬದಲಾಯಿಸ್ಕೊಂಡಿದೀಯಾ? ಕೇಸ್ ಹಾಕ್ತೀನಿ ಅನ್ನೋ ಅಷ್ಟು ದೊಡ್ಡ ಮಾತುಗಳನ್ನ ಯಾಕೆ ಹೇಳ್ತಾ ಇದೀಯಾ? ನೀನ್ ಮಾಡೋ ಕೆಲಸಗಳಿಂದ ನಾವು ನಮ್ಮ ಫ್ಯಾಮಿಲಿಗೆ ಹತ್ರ ಆಗ್ತಿಲ್ಲ. ಆ ಅವಕಾಶನ ಇನ್ನೂ ದೂರ ಮಾಡ್ಕೋತಿದೀವಿ. ಅದು ಅರ್ಥ ಆಗ್ತಿದ್ಯಾ ನಿನಗೆ? ಸಹಿ ಹಾಕೋದಕ್ಕೆ ಅಡ್ಡಿ ಆಗ್ಬಾರ್ದು ಅಂತಾನೆ ಅನ್ಕೊಂಡೇರಿ. ಆದ್ರೆ ರಾತ್ರಿ ಏನಾಯ್ತು ಅಂತ ಗೊತ್ತಾ? ನಿಹಾರಿಕಾ,
ಏನಮ್ಮ ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ಅಲ್ಲೆಲ್ಲ ಓಕೆ ಅಲ್ವಾ? ವೇದವತಿ ಅವರು ಮಾತು ಕೊಟ್ಟಿರೋ ಪ್ರಕಾರ ನಾಳೆ ಲಾಯರ್ನ ಕರೆಸ್ತಾಳಲ್ವಾ? ಎಲ್ಲ ನಾವ್ ಅನ್ಕೊಂಡಿರೋ ಹಾಗೆ ನಡೀತಿದೆ ಗೌತಮಿ. ನಾಳೆ ಪೇಪರ್ಸ್ ಮೇಲೆ ಸೈನ್ ಹಾಕೋದಕ್ಕೆ ನನ್ನ ಗ್ಯಾಂಗ್ನ ಕೂಡ ರೆಡಿ ಮಾಡಿದ್ದೀನಿ. ವೇದವತಿ ಅವ್ರ ದೊಡ್ಡ ಮಗ ಅಷ್ಟೊಂದು ಕೋಪ ಮಾಡ್ಕೊಂಡ್ರಲ್ವಾ? ನಾಳೆ ಅವನಿಂದ ಪ್ರಾಬ್ಲಮ್ ಏನು ಬರೋದಿಲ್ಲ ಅಲ್ವಾ? ಅವ್ರೆಲ್ಲರಿಗೂ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರವ್ರ ಭಯ ಅವ್ರವ್ರಿಗಿದೆ. ಯಾರೋ ಒಬ್ಳು ಜಾತಕನ ಅಡ್ಡ ಇಟ್ಕೊಂಡು ಆರಾಮಾಗಿ ಆಸ್ತಿನ ಬರೆಸ್ಕೊತಿದ್ದಾಳೆ ಅಂದ್ರೆ ಯಾವ ಅರಸ್ದಾರರು ಮಾತ್ರ ಒಪ್ಕೋತಾರೆ ಹೇಳು? ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಅವ್ರಿಗೆಲ್ಲ ನಾನು ಮಾತು ಕೊಟ್ಟಿದ್ದೀನಿ. ಹುಚ್ಚರ ತರ ನಂಬಿದ್ದಾರೆ. ಒಂದ್ಸಲ ನನ್ನ ಕೈಗೆ ಆಸ್ತಿ ಬಂತು ಅಂತಂದ್ರೆ ವೇದವತಿನ ಆಟ ಆಡಿಸ್ಬಿಡ್ತೀನಿ. ಆ ಅವನಿನ ಹೊರಗಡೆ ಹಾಕಿ ಶ್ರೀಕರ್ನ ನನಗ್ ಕೊಟ್ಟು ಮದ್ವೆ ಮಾಡೋದಾದ್ರೆ ಮಾಡು, ಇಲ್ಲ ಅಂದ್ರೆ ಆಸ್ತಿ ಮೇಲೆ ಆಸೆನ ಬಿಟ್ಬಿಡು ಅಂತ ಸಂಕೋಚ ಇಲ್ದೇನೆ ಹೇಳ್ಬಿಡ್ತೀನಿ. ವೇದವತಿ ಸರಿಯಾಗಿ ಸಿಕ್ಕಾಕೋತಾಳೆ. ಅವನಿ ಕಾಲ್ನ ಹಿಡ್ಕೊಂಡಾದ್ರೂ ಮದ್ವೆಗೆ ಒಪ್ಪಿಸ್ತಾಳೆ. ಈ ಕುಟುಂಬಕ್ಕೋಸ್ಕರ ಎಂಥ ತ್ಯಾಗಕ್ಕಾದ್ರೂ ಸಿದ್ಧಪಡೋ ಅವನಿ ವೇದವತಿಗೋಸ್ಕರ ಶ್ರೀಕರ್ನ ಬಿಟ್ಕೊಡೋ ಪರಿಸ್ಥಿತಿ ಖಂಡಿತ ಬರುತ್ತೆ. ನಾಳೆ ಎಲ್ಲರ ಸಿಗ್ನೇಚರು ಆಗೋದ್ರೆ ಆಸ್ತಿನೂ ಅಧಿಕಾರನೂ ನನ್ನ ಕೈಗೆ ಬರುತ್ತೆ. ಆಮೇಲೆ ಈ ಮನೆಯವ್ರಿಗೆಲ್ಲ ಸರಿಯಾಗಿ ಆಟ ಆಡಿಸ್ತೀನಿ. ಶ್ರೀಕರ್ ಸಹಿ ಮಾಡ್ದಾಗೆ ಆ ಅವನಿ ಅಡ್ಡ ಬಂದ್ರೆ ಆ ಡೌಟ್ ಕೂಡ ಕ್ಲಿಯರ್ ಆಗೋಯ್ತು. ಅವನಿನೇ ಶ್ರೀಕರ್ ಹತ್ರ ನಾವು ಸೈನ್ ಹಾಕ್ಬಿಡೋಣ ಅಂತ ಹೇಳೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಸೊ ಅವನಿಯಿಂದ ಕೂಡ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಇರೋದಿಲ್ಲ. ನಾನು ಹೇಳ್ಕೊಟ್ಟ ಹಾಗೆ ಕರೆಕ್ಟಾಗಿ ಬಂದು ಮಾತಾಡಿದ್ರಿ ನೀವು. ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡಿ. ಕೆಲಸ ಎಲ್ಲ ಆದ್ಮೇಲೆ ಪಾರ್ಟಿ ಮಾಡ್ಕೊಳ್ಳೋಣ, ಸರಿನಾ? ಸರಿ, ಬಾಯ್ ಬಾಯ್. ಅದಕ್ಕೆ ಹಾಗೆ ಮಾಡ್ಬೇಕಾಗ್ ಬಂತು ಬಾವಾ. ಕುಟುಂಬನ್ ಪೂರ್ತಿ ತನ್ನ ಮುಷ್ಟಿಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ನನ್ನ ಕುಟುಂಬನ ನಾನು ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ನಾನು ಮಾಡಿದ ತಪ್ಪಾ ಬಾವಾ? ಪ್ರತಿ ಕುಟುಂಬದಲ್ಲೂ ನೀನಂತ ಸೊಸೆ ಒಬ್ಬಳಿದ್ರೆ ಸಾಕು ಅವನಿ. ಕುಟುಂಬದಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಹಿಂದಿನ ಹಾಗೆ ತುಂಬ ಕುಟುಂಬಗಳು ಜಾಸ್ತಿ ಆಗತ್ತೆ. ನಿಂದು ತುಂಬಾ ತುಂಬಾ ದೊಡ್ಡ ಆಲೋಚನೆ ಅವನಿ. ಐ ಆಮ್ ಪ್ರೌಡ್ ಆಫ್ ಯು. 10 ದಿನದಲ್ಲಿ ಎಲ್ಲಿದಾನೋ ಗೊತ್ತಿಲ್ದಿರೋ ನಮ್ಮ ಅಣ್ಣನ ಕರ್ಕೊಂಡು ಬರ್ತೀನಿ ಅಂದೆ. ನೀನು ಹೇಳಿದ್ದು ಒಂದ್ ವೇಳೆ ನಡೆಯಲಿಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯೆ ಇರೋ ಬಂಧ ಬೇರೆ ಆಗಿ ದೂರ ಆಗಿ ಹೋಗ್ತೀವಿ. ಆ ವಿಷಯದಲ್ಲಿ ನನಗೆ ತುಂಬಾ ಭಯ ಆಗ್ತಿದೆ. ನಾನ್ ನಿನಗ್ ದೂರ ಆಗೋದು ನನ್ನ ಪ್ರಾಣ ಹೋದ್ಮೇಲೆ ಭಾವ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ನೀನೇನು ತುಂಬಾ ಯೋಚನೆ ಮಾಡಿ ದೊಡ್ಡ ಸ್ಕೆಚ್ ಹಾಕ್ದೆ. ವೇದವತಿಯವ್ರನ್ನ ಸೆಂಟಿಮೆಂಟಲ್ ಆಗಿ ಲಾಕ್ ಮಾಡಿ ಆಸ್ತಿನ ಪೂರ್ತಿ ಬರ್ಸ್ಕೊಳ್ಳೋಣ ಅನ್ಕೊಂಡೆ. ಕೊನೆಗೆ ಹೀಗಾಯ್ತಲ್ಲ ಯಾಕೆ? ಕೊನೆ ಸೈನ್ ಆಗ್ಬೇಕಿದ್ದ ಶ್ರೀಕರ್ ಸೈನಿಂದ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅವನಿ ಎಲ್ಲಾನು ರಿವರ್ಸ್ ಮಾಡ್ಬಿಟ್ಲು. ಅವನಿ ಯಾಕಂತ ನಿರ್ಧಾರ ತಗೊಂಡ್ಲು ಗೊತ್ತಿಲ್ಲ. ಆದ್ರೆ ಅವನಿ ಇನ್ನಷ್ಟು ರಿಸ್ಕಲ್ಲಿ ಬೀಳೋ ಹಾಗೆ ಮಾಡಿದ್ದೀನಿ. 25 ವರ್ಷದಿಂದ ಕಾಣಿಸ್ದೇ ಇರೋ ಮಗನ್ನ 10 ದಿನದಲ್ಲಿ ಅವನಿ ಕಂಡುಹಿಡಿಯೋದು ತುಂಬಾ ತುಂಬಾ ಕಷ್ಟ. ಕಂಡುಹಿಡಿತಾಳೇನೋ. ಆ ಕೆಲ್ಸನ ನಿನ್ ಮೇಲಿನ ದ್ವೇಷದಿಂದಾದ್ರೂ ಮಾಡ್ತಾಳೇನೋ. ಹೌದು ಬೇಬಿ, ನೀನು ಶ್ರೀಕರ್ಗೆ ಶಾಶ್ವತವಾಗಿ ದೂರ ಆಗೋದಕ್ಕೋಸ್ಕರ ಯಾವುದೋ ಒಂದು ರೀತಿಯಲ್ಲಿ ವೇದವತಿಯವರ ಮಗನ್ನ ಹುಡುಕಿ ಆಧಾರಗಳ ಜೊತೆಗೆ ನಿರೂಪಿಸ್ತಾಳೆ. ಅದು ಅಷ್ಟೊಂದು ಈಸಿ ಕೆಲಸ ಅಲ್ಲ, ತುಂಬಾ ದೊಡ್ಡ ಟಾಸ್ಕ್. 10 ದಿನದಲ್ಲಿ ಕಂಡುಹಿಡಿಯೋದಕ್ಕೆ ಅವಳೇನಾದ್ರೂ ಪ್ರಪಂಚದಲ್ಲೇ ಪ್ರಖ್ಯಾತಿ ಗಳಿಸಿರುವಂಥ ಡಿಟೆಕ್ಟಿವಾ?
ಅವಳಿಗೆ ಅಂಥ ಸೀನ್ ಏನಿಲ್ಲ. ಜಸ್ಟ್ 10 ದಿನ ತಾಳ್ಮೆ ತಗೊಂಡ್ರಿ ಅವನಿ ನಾನ್ ಕೊಟ್ಟಿರೋ ಟಾಸ್ಕಲ್ಲಿ ಸೋತ್ ಹೋಗ್ತಾಳೆ. ಮಗನ್ನ ಕರ್ಕೊಂಡ್ ಬರ್ದೇ ಇರೋದಕ್ಕೆ ವೇದವತಿ ಶ್ರೀಕರ್ ಜೊತೆ ನನ್ ಮದ್ವೆ ಮಾಡಿಸ್ತಾಳೆ. ಒಂದೊಂದ್ಸಲ ಕೆಟ್ಟದ್ರಲ್ಲೂ ಕೂಡ ಒಳ್ಳೆದೇ ನಡೆಯುತ್ತೆ ಅಂದ್ರೆ ಇದೆ. ಮಗನ್ನ ಕಂಡುಹಿಡಿಯೋ ಪ್ರಯತ್ನನ ಅವನಿ ಯಾವಾಗ ಶುರು ಮಾಡ್ತಾಳೋ ಆ ಕ್ಷಣದಿಂದ ನಾನ್ ಕೂಡ ನನ್ನ ಪ್ರಯತ್ನನ ಶುರು ಮಾಡಿ ಹಾಳು ಮಾಡ್ತಾ ಇರ್ತೀನಿ. ಅವನಿ, ಗೆಟ್ ರೆಡಿ ಟು ಬ್ಯಾಟಲ್.